ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ನೋಡಿ, ಇವತ್ತು ಫೆಬ್ರವರಿ 14 ದೇಶ ಮತ್ತು ವಿಶ್ವಾದ್ಯಂತ ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡಿದರೆ ಯುವ ಬ್ರಿಗೇಡ್ ಕರ್ನಾಟಕ ರಾಜ್ಯಾದ್ಯಂತ ಒಬ್ಬ ಸಾಮಾನ್ಯ ಅವನನ್ನು ನೆನೆಸ್ಕೋಬೇಕು. ಇವತ್ತು ಆ ಸಾಮಾನ್ಯ ಅಂಚೆ ಇಲಾಖೆಯ ಒಬ್ಬ ಪೇದೆ ಅಂಚೆ ಅಣ್ಣ ಅಂತಿದ್ವಿ ನಾವು. ಅವನು ಮನೆ ಮನೆಗೆ ಬಂದು ನಮ್ಮ ಮಾಹಿತಿ ಮತ್ತು ನಮಗೆ ಬರುವಂಥ ಸಂದೇಶಗಳನ್ನು ಮನೆ ಮನೆಗೆ ಮುಟ್ಟಿಸುವಂಥ ವ್ಯಕ್ತಿಗೆ ಇವತ್ತು ಯುವ ಬ್ರಿಗೇಡ್ ರಾಜ್ಯಾದ್ಯಂತ ಅವರ ಕಚೇರಿಗಳಿಗೆ ಹೋಗಿ ಅವರ ಮನೆಗಳಿಗೆ ಹೋಗಿ ಸತ್ಕಾರ ಸಮಾರಂಭ ಮಾಡಿ ಒಂದು ವಿನೂತನ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಇದು ನಿಜಕ್ಕೂ ಯುವ ಬ್ರಿಗೇಡ್ ಮಾಡುತ್ತಿರುವ ಕಾರ್ಯ ಅದ್ಭುತ ಮತ್ತು ಶ್ಲಾಘನೀಯ ವೀಕ್ಷಕರೇ. ಯಾಕೆಂದರೆ ಪ್ರೇಮಿಗಳ ದಿನಾಚರಣೆಯಲ್ಲಿ ಎಲ್ಲೋ ಪಾರ್ಕ್ದಲ್ಲಿ, ಐಷಾರಾಮಿ ಹೋಟೆಲ್ಗಳಲ್ಲಿ ದೈನಂದಿನವಾಗಿ ಯಾರೋ ಹಸಿದವನಿಗೆ ಅನ್ನ ನೀಡಲ್ಲದೆ ತಾವು ಮೋಜು ಮಜಾ ಮಸ್ತಿಯಲ್ಲಿ ತೊಡಗೋದು ನಿಜಕ್ಕೂ ಇದು ಪಾಶ್ಚಾತ್ಯ ಸಂಸ್ಕೃತಿ. ಇದು ನಿಷೇಧ ಆಗಬೇಕು. ಆ ನಿಷೇಧಗೋಸ್ಕರ ಜನರಲ್ಲಿ ಜಾಗೃತಿ ಮೂಡಿಸೋಗೋಸ್ಕರ ಇವತ್ತು ಅಂಚೆ ಅಣ್ಣನನ್ನು ನೆನಪಿಸಿಕೊಂಡಿದ್ದಾರೆ ಯುವ ಬ್ರಿಗೇಡ್ದ ಕಾರ್ಯಕರ್ತರಂದರೆ ನಿಜಕ್ಕೂ ಇದೊಂದು ಆಶ್ಚರ್ಯ ಮತ್ತು ಅದ್ಭುತ ಸುದ್ದಿನೇ ವೀಕ್ಷಕರೇ. ಇದನ್ನು ಯುವ ಬ್ರಿಗೇಡ್ ಸಂಘಟನೆಯ ನಿರೂಪಣೆಯನ್ನು ಶಿವು ಕಮ್ತೆ ಮತ್ತು ಉಪಸ್ಥಿತಿ ರಾಜು ಬಬಲಾದಿ ಘಟಪ್ರಭಾದ ಒಂದು ಯುವಕರ ಪಡೆ ಇದನ್ನು ಸಂಬಂಧಪಟ್ಟ ಪ್ರಾಸ್ತಾವಿಕ ಭಾಷಣವನ್ನು ಮಹಾಂತೇಶ್ ಉದ್ಗಟ್ಟಿಮಠ್ ಇವರು ದೈನಂದಿನವಾಗಿ ವಿನೂತನ ಕಾರ್ಯಕ್ರಮ ಘಟಪ್ರಭಾದಲ್ಲಿ ಒಂದು ಈ ಯುವ ಬ್ರಿಗೇಡ್ ವತಿಯಿಂದ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಇಂಥ ಕಾರ್ಯಕ್ರಮಗಳಿಂದ ಒಂದು ಪ್ರಚಲಿತ ಸಮಸ್ಯೆಗಳು, ಇಲ್ಲ ಸಲ್ಲದ ಸಮಸ್ಯೆಗಳನ್ನು ನಿವಾರಣೆಗೋಸ್ಕರ ಮಹಾಂತೇಶ್ ಉದ್ಗಟ್ಟಿಮಠ ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಒಂದು ಅದ್ಭುತ ಕಾರ್ಯನೇ ಅಂತ ತಿಳ್ಕೊಬೇಕಾಗತ್ತೆ ವೀಕ್ಷಕರೇ. ಅದನ್ನು ಸಂಪೂರ್ಣ ದೃಶ್ಯ ನೋಡಿ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಭಾವನೆಗಳ ಕಿಂದರಿ ಜೋಗಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮ ಏನಂದ್ರೆ ಇಡೀ ಜಗತ್ತಿನಾದ್ಯಂತ ಇವತ್ತು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಪ್ರೇಮಿಗಳ ದಿನಾಚರಣೆ ಅಂತ ಏನು ಕೆಲವೊಂದಿಷ್ಟು ಜನ ಇದು ಆಚರಣೆ ಮಾಡೋದಲ್ಲ. ನಮ್ಮ ಯುವ ಬ್ರಿಗೇಡ್ ಸಂಘಟನೆ ಈಗ ಒಂದು ಕೆಲವು ವರ್ಷಗಳಿಂದ ದೇಶ ಪ್ರೇಮಿಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದೆ. ಈ ಕೆಲವು ವರ್ಷಗಳಿಂದ ಒಂದು ವರ್ಷ ಅನಾಥ ಹಿರಿಯರ ಜೊತೆ ಆಚರಣೆ ಮಾಡಿತು, ಒಂದು ವರ್ಷ ಪೌರ ಕಾರ್ಮಿಕರ ಜೊತೆ ಆಚರಣೆ ಮಾಡಿತು. ಅದೇ ರೀತಿಯಾಗಿ ಈ ವರ್ಷ ಪೋಸ್ಟ್ಮ್ಯಾನ್ಗಳು ಅಂದ್ರೆ ಭಾವನೆಗಳ ಕಿಂದರಿ ಜೋಗಿ ಅಂತ ನಾವೇನು ಅಂತೀವಲ್ಲ, ಇವತ್ತು ಪೋಸ್ಟ್ಮ್ಯಾನ್ಗಳ ಜೊತೆ ನಾವು ಆಚರಣೆ ಮಾಡತ್ತೇವೆ. ಈ ಕುರಿತಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವ ಬ್ರಿಗೇಡ್ ಕಾರ್ಯಕರ್ತರಾದ ಮಹಾಂತೇಶ್ ಉದ್ಗಟ್ಟಿಮಠ ಅವರು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯುವ ಬ್ರಿಗೇಡ್ ಒಂದು ಡಿಫ್ರೆಂಟ್ ಆಗಿ ಕಾರ್ಯಕ್ರಮ ಮಾಡುತ್ತೆ ಎಲ್ಲ ಕಡೆ ಕರ್ನಾಟಕದಾದ್ಯಂತ. ಎಲ್ಲರೂ ಫೆಬ್ರವರಿ 14 ಲವರ್ಸ್ ಡೇ ಅಂತ, ವ್ಯಾಲೆಂಟೈನ್ಸ್ ಡೇ, ಲವರ್ಸ್ ಡೇ ಅಂತ ಪ್ರೇಮಿಗಳ ದಿನಾಚರಣೆ ಮಾಡ್ತಾರೆ. ಆದರೆ ಯುವ ಬ್ರಿಗೇಡ್ ಕಳೆದ 5-6 ವರ್ಷಗಳಿಂದ ಅದನ್ನು ದೇಶ ಪ್ರೇಮಿಗಳ ದಿನಾಚರಣೆ ಅಂತ ಬೇಕು. ಅವ್ರ ಭಾವನೆಗಳು ಏನು ಅನ್ನೋದು, ಇವತ್ತು ಎಕ್ಸಾಂಪಲ್ ಆಗಿ ಪೊಲೀಸರ ಕೆಲಸ, ಅವ್ರ ಕೆಲಸ ಈ ಕಷ್ಟ ಏನು ಅನ್ನೋದು ಸಮಾಜಕ್ಕೆ ಗೊತ್ತಿಲ್ಲ ಅಂಥ ಒಂದು. ಮತ್ತು ಈ ಪೋಸ್ಟ್ಮನ್ಗಳು ಒಂದು ಕುಟುಂಬದ ಜೊತೆ ಭಾವನಾತ್ಮಕ ಸಂಬಂಧ ಇದೆ ಪೋಸ್ಟ್ಮನ್ಗಳದ್ದು. ಯಾಕಂದರೆ ಇವತ್ತು ಪೋಸ್ಟ್ಮನ್ಗಳು ಮನಿ ಆರ್ಡರ್ ಕೊಡ್ತಾರೆ, ಕೆಟ್ಟ ಸುದ್ದಿದ ಕೊಡ್ತಾರೆ, ಸಂತೋಷ ಸುದ್ದಿ ಕೊಡ್ತಾರೆ. ಒಬ್ಬ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅದು ಬೇರೆ ಜನಕ್ಕೆ ಗೊತ್ತಿಲ್ಲ. ಇವತ್ತು ಅದನ್ನು ನಾವು ಕಾರ್ಯರೂಪಕ್ಕೆ ತಂದು ಪ್ರತಿ ವರ್ಷ ಯಾವ ಇದನ್ನು ಮಾಡ್ತಲ್ಲ ಈ ರೀತಿ ಒಬ್ಬರು ಸಮಾಜಕ್ಕೆ ಗುರುತಿಸುವಂಥ ಕಾರ್ಯಕ್ರಮ ಮಾಡ್ತೇವೆ. ಇವತ್ತು ರಾಜ್ಯಾದ್ಯಂತ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲಿ ನಮ್ಮ ಯುವ ಬ್ರಿಗೇಡ್ ಕಾರ್ಯಕರ್ತರು ಇದನ್ನು ಆಚರಣೆ ಮಾಡುತ್ತೆ. ಅದರ ಪ್ರಯುಕ್ತ ಇವತ್ತು ನಾವು ಈ ಘಟಪ್ರಭಾದಲ್ಲಿ ಅವ್ರಿಗೊಂದು ಹೆಸರು ಕೊಟ್ಟೇವೆ ನಾವು, ಭಾವನೆಗಳ ಕಿಂದರ ಜೋಗಿ ಅಂತ. ಭಾವನೆಗಳಂದ್ರೆ ಕುಟುಂಬದ ಜೊತೆ ಏನು ಬೆರೀತಾ ಇರಲಿಲ್ಲ, ಅದ್ರ ಸಂಬಂಧ ಒಂದು ಕೊಡ. ಈಗ ಈ ಮೊಬೈಲು ವಾಟ್ಸಪ್ ಬರೋದ್ಲೇ ಪೋಸ್ಟ್ಮನ್ಗಳು ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಸಂದೇಶಗಳನ್ನ ರವಾನೆ ಮಾಡೋದು ಮೊಬೈಲ್ ಮುಖಾಂತರ. ಮೊದಲು ಹೆಂಗಿತ್ತು, ಪೋಸ್ಟ್ಮನ್ ಇವತ್ತು ಮನೆಗೆ ಬರತ್ತಾನ, ಊರಿಗೆ ಬರಾಕ್ತಾನ ಅಂದ್ರೆ ಒಂದು ಹಬ್ಬ ಇದ್ದಂಗೆ ಇರ್ತೈತೆ. ಎಲ್ಲ ಹುಡುಗರು ಬಂದು ಅವ್ರ ಗಂಟೆ ಬಾರಿಸಿದ್ರು, ಬಂದು ಪೋಸ್ಟ್ ತಗೋತಿದ್ರು. ಈಗ ಮನ್ಯಾಗ ಅವು ಕಾಯ್ತಿದ್ರು. ಮಗನ ಎಲ್ಲರೂ ಮಿಲ್ಟ್ರಿ ಆಗಿತ್ತಂದ್ರೆ ಪೋಸ್ಟ್ಮನ್ ಬಂದ್ರೆ ಏನು ಬತ್ತಪ್ಪ ಲೆಟ್ರ ಅನ್ನುವಂಥ ಒಂದು ಭಾವನಾತ್ಮಕ ಸಂಬಂಧ ಐತಿ. ಅದನ್ನ ನಾವು ಸಮಾಜಕ್ಕೆ ಪರಿಚಯ ಮಾಡುವಂಥ ಒಂದು ಕಾರ್ಯವನ್ನು ಮಾಡೇವಿ. ಅದ್ರ ಸಂಬಂಧ ಇವತ್ತು ನಮ್ಮ ಘಟಪ್ರಭಾದಲ್ಲಿ ನಮ್ಮ ಸುತ್ತಮುತ್ತಲು ಪಾಮಲ್ದಿನಿ ಎಲ್ಲ ಪೋಸ್ಟ್ಮನ್ಗಳನ್ನು ಕರೆಸಿ ಅವ್ರಿಗೆ ಸತ್ಕಾರ ಮಾಡುವಂಥ ಕಾರ್ಯಕ್ರಮ ಮಾಡಾಕ್ತೇವೆ. ಈಗ ಮುಂದಿನ ಕಾರ್ಯಕ್ರಮ ರಾಜವನ್ ಅವರು
ನಮ್ಮ ಪೋಸ್ಟ್ಮನ್ಗಳಿಗೆ ಕಿಂದರ್ ಜೋಗಳಿಗೆ ಸತ್ಕಾರ ಮಾಡ್ಕೊಂಡು ಕೇಳ್ಬೋದು. ಆಯ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೋಸ್ಟ್ಮಾನ್ಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಗಣ್ಯಮಾನ್ಯರು ಹಾಗೂ ಯುವ ಬ್ರಿಗೇಡ್ದ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಪೋಸ್ಟ್ಮನ್ಗಳು ತಮ್ಮ ಎರಡು ಮಾತುಗಳು ಈ ಕಾರ್ಯಕ್ರಮ ಕುರಿತು ಎರಡು ಮಾತು. ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಮೊದಲು ನಮಸ್ಕರಿಸುತ್ತಾ ಕಾರ್ಯಕ್ರಮದ ಯುವ ಬ್ರಿಗೇಡ್ ತಂಡಕ್ಕೆ ವಂದನೆಯನ್ನು ಹೇಳುತ್ತಾ ಹಾಗೂ ಕಡಪರ್ವ ಅಂಚೆ ಇಲಾಖೆ ಸಿಬ್ಬಂದಿಗಳಿಗೂ ವಂದನೆಗಳನ್ನು ಹೇಳುತ್ತಾ ಮುಖ್ಯ ಅತಿಥಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ಕೊರೋನಾ ಸಂದರ್ಭದಲ್ಲಿ ನಾವು ಅಂಚೆ ಇಲಾಖೆಯವರು ಅತಿ ಉತ್ಸುಕದಿಂದ ತಮ್ಮ ಸೇವೆಯನ್ನು ಜನರಿಗೆ ಮನ ಮುಟ್ಟುವಂತೆ ಕಾರ್ಯನಿರ್ವಹಿಸಿದ್ದಾರೆ. ಅದನ್ನು ಹೇಳಲು ಸಂತೋಷವೆನಿಸುತ್ತದೆ ಮತ್ತು ನಮ್ಮನ್ನು ಯುವ ಬ್ರಿಗೇಡ್ ತಂಡದವರು ಗುರುತಿಸಿ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೂ ನಮ್ಮ ಅಂಚೆ ಇಲಾಖೆ ಸಿಬ್ಬಂದಿ ವತಿಯಿಂದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಇಷ್ಟು ಹೇಳಿ